ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕಂತಹ ದಾಸೋಹ ರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರರ ಅಪ್ಪಾಜಿಯವರ ಪಾದಾರವಿಂದಲೇ ಕೊಡಮಾಡುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯರ ನಡೆದಾವರೆಗಳಲ್ಲಿ ನತಮಸ್ತಕನಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ತಮ್ಮದೇ ಆಗಿರ್ತಕ್ಕಂಥ ಹಿತನುಡಿಗಳನ್ನು ಆಡಿ ನಿರ್ಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರಲ್ಲಿ ವೇದಿಕೆಯಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಈ ಒಂದು ನಮ್ಮ ಆತ್ಮೀಯ ಸ್ನೇಹಿತರು ನಿಕಟಪೂರ್ವ ಮೂಡಲಿಗೆ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಉಪನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಅಜಿತ್ ಮಣ್ಣಿಕೇರಿ ಸರ್ ಅವರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಸಕಲ ಸದ್ಭಕ್ತರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಪಾಲಕ ಪೋಷಕ ಬಂಧುಗಳಲ್ಲಿ ಗುರು ಹಿರಿಯರಲ್ಲಿ ಖುದ್ದು ಮಕ್ಕಳಲ್ಲಿ ಈ ಶಾಲೆಯ ಯಾವತ್ತು ಪ್ರಾಚಾರ್ಯರನ್ನು ಹಿಡಿದುಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ಗುರುಮಾತೆಯರಲ್ಲಿ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಬಹುಶಃ ಈ ವೇದಿಕೆ ಸಾಂಸ್ಕೃತಿಕ ವೈಭವದ ವೇದಿಕೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದಿದ್ರೂ ಕೂಡ ಇದು ಬರೀ ಸಾಂಸ್ಕೃತಿಕ ವೈಭವದ ವೇದಿಕೆ ಅಲ್ಲ, ಇದು ಬಹಳ ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಅಭೂತಪೂರ್ವವಾಗಿರತಕ್ಕಂಥ ಒಂದು ವೇದಿಕೆ. ಮಹಾತ್ಮರು ಹೇಳ್ತಾರ, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂತಕ್ಕಂಥದ್ದನ್ನು ಅದನ್ನೆಲ್ಲ ನೆನೆಸಿಕೊಂಡಾಗ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪರು ಈ ಒಂದು ನೆಲವನ್ನು ಸುಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಆ ಒಂದು ಸುಕ್ಷೇತ್ರದಲ್ಲಿ ಇದ್ದು ಅದನ್ನು ಅನುಭವಿಸ್ತಕ್ಕಂಥವರು ಎಲ್ಲರೂ ತಾವಾಗಿದ್ದೀರಿ. ಅದರ ಜೊತೆಗೆ ಇವತ್ತು ನಾನು ಈ ವೇದಿಕೆಯ ಮೇಲೆ ಬಂದು ನಿಂತು ಈ ಒಂದು ಸಮೂಹದಲ್ಲಿ ನಿಂತು ಮಾತಾಡ್ತಾ ಇರೋದು ಅಥವಾ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀನಿ. ಈ ಒಂದು ಸಂಸ್ಥೆ ಬಹುಶಃ ಅನ್ನದಾನೇಶ್ವರರು ಅಪ್ಪಾಜಿಯವರು ಬರೀ ಅನ್ನದಾನೇಶ್ವರರಲ್ಲ, ಅದರೊಂದಿಗೆ ಅವರು ಜ್ಞಾನ ದಾಸೋಹಿಗಳು ಅಂತಕ್ಕಂಥದ್ದನ್ನು ತಾವೆಲ್ಲರೂ ತಿಳಿದುಕೊಂಡಿದ್ವಿ. ಇಂತಹ ಒಂದು ಭವ್ಯವಾಗಿರತಕ್ಕಂತಹ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮವಾಗಿರತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ತಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡು ಭವಿಷ್ಯದಲ್ಲಿ ಅವರು ಉತ್ತಮವಾಗಿರ್ತಕ್ಕಂತಹ ಸಾಧಕರಾಗಿ ಬದುಕಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಪ್ಪಾಜಿಯವರು ಈ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟುಹಾಕಿ 10 ವರ್ಷಗಳಲ್ಲಿ ಅದು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ನಮ್ಮ ಶಿಕ್ಷಕರಿಗಾಗಲೇ ಹೇಳಿದರು. ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿವಿಧ ರೀತಿಯ ಕೌಶಲ್ಯಗಳನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ನಡೀತಾ ಇದೆ. ನಾವೆಲ್ಲ ನೋಡಿದ್ವಿ ವೇದಿಕೆ ಮೇಲೆ. ಬಹುಶಃ ಈ ಯೋಗಾಸನ ಮಾಡಿರ್ತಕ್ಕಂಥ ಯೋಗ ನೃತ್ಯ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡಿದರೆ ನಾನು ಕೇಳಿದೆ, ಆ ವಿದ್ಯಾರ್ಥಿಗಳಿಗೆ ಯಾರು ಕಲಿಸಿದ್ದಾರೆ ನಿಮಗೆ ಇದನ್ನು ಅಂತಕ್ಕಂಥದ್ದನ್ನು. ನಮಗೆ ಮಂಜು ಸರ್ ಕಲಿಸಿದ್ದಾರೆ ಅಂತೇಳಿ ಒಬ್ಬ ವಿದ್ಯಾರ್ಥಿನಿ ಹೇಳಿದರು. ಬಹಳ ಖುಷಿ ಅನ್ನಿಸ್ತದ. ಇಷ್ಟು ಸಮರ್ಪಣಾ ಮನೋಭಾವದಿಂದ ಮಕ್ಕಳನ್ನು ಏಕಾಗ್ರತೆಯಿಂದ ಬಹಳಷ್ಟು ಸಹಕಾರದಿಂದ ಇಂತಹ ಒಂದು ಚಟುವಟಿಕೆಗಳನ್ನು ಮಾಡಿಸಲಿಕ್ಕೆ ಎಲ್ಲರೂ ಇಲ್ಲಿ ಅಹರ್ನಿಶಿ ದುಡಿತಕ್ಕಂಥ ಈ ಗುರು ಬಳಗ ಏನಿದೆ ಅದಕ್ಕೆ ನನ್ನ ಇಲಾಖೆಯ ಪರವಾಗಿ ಒಂದು ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸದೇ ಇದ್ರೆ ತಪ್ಪಾದೀತು ಅಂತೇಳಿ ನಾನು ಅಂದ್ಕೊಳ್ತಿದ್ದೀನಿ. ಯಾಕಂತಂದರೆ ಬರೀ ಶಿಕ್ಷಣವನ್ನು ಕಲಿಸೋದು ಅಂತಂದರೆ ನಾವು ಅಕ್ಷರಗಳನ್ನು ಕಲಿಸಿ ಪಾಠ ಮಾಡಿ ಮೌಲ್ಯಮಾಪನ ಮಾಡಿ ಅವರಿಗೆ ಅಂಕಗಳನ್ನು ಕೊಡುವುದಲ್ಲ. ಇಲ್ಲಿ ಅಪ್ಪಾಜಿಯವರ ಆಶೀರ್ವಾದ ಇರ್ತದೆ. ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಮಕ್ಕಳೊಳಗ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ತುಂಬತಕ್ಕಂಥ ಕಾರ್ಯ ಈ ಒಂದು ಸಂಸ್ಥೆಯಲ್ಲಿ ನಡೆದಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹಾಗಾಗಿ ಈ ವಿದ್ಯೆ ಅಂತಕ್ಕಂಥದ್ದು ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಒಡಲೊಳಗಿನ ವಿದ್ಯೆ ಒಡಗೂಡಿ ಬರುತ್ತಿರಲು, ಒಡಲೊಳಗಿನ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಕಲಿಯಲಾರವೆಂದ ಸರ್ವಜ್ಞ ಅಂತ ಸರ್ವಜ್ಞನ ಮಾತು ನಾವು ಕೇಳಿದ್ದೀವಿ. ನಮಗೆ ನಿಜವಾಗಿರ್ತಕ್ಕಂಥ ಸಂಪತ್ತು ಅಂತಂದರೆ ಅದು ನಮ್ಮಲ್ಲಿರ್ತಕ್ಕಂಥ ವಿದ್ಯೆ. ಅಲ್ಲಂಪ್ರಭುರು ಕೂಡ ಒಂದು ಕಡೆ ಹೇಳ್ತಾರ, ನಮ್ಮಲ್ಲಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸಂಪತ್ತು ಯಾವುದು ಏನಾದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಅದು ಜ್ಞಾನರತ್ನ ಅಂತಕ್ಕಂಥದ್ದನ್ನು. ಹಾಗಾಗಿ ನಾವು ಈ ಜ್ಞಾನರತ್ನವನ್ನು ಈ ಒಂದು ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರರ ಆಶೀರ್ವಾದದೊಂದಿಗೆ ತಾವೇನು ಈ ಒಂದು ವಲಯದ ಈ ಕ್ಷೇತ್ರದ ಎಲ್ಲ ಮಕ್ಕಳು ಪಡೀತಾ ಇದ್ದೀರೋ ನೀವೆಲ್ಲರೂ ಕೂಡ ಸೌಭಾಗ್ಯಶಾಲಿಗಳು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರ ಆಶೀರ್ವಾದದೊಂದಿಗೆ ಬಹುಶಃ ಇಲ್ಲಿ ಮಕ್ಕಳು ಇವತ್ತು ಬಹಳಷ್ಟು ಚಟುವಟಿಕೆಗಳನ್ನ ಮಾಡಲಿಕ್ಕೆ, ನೃತ್ಯ ಮಾಡಲಿಕ್ಕೆ,
ಪ್ರದರ್ಶನ ಮಾಡಲಿಕ್ಕೆ ಕಾತರರಾಗಿದ್ದಾರೆ. ತಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ತಾಯಂದಿರು, ಪಾಲಕರು, ಪೋಷಕರು ಮಕ್ಕಳ ಪ್ರತಿಭೆಗಳನ್ನ ಕಲ್ಪಿಸಿಕೊಳ್ಳಲಿಕ್ಕೆ ತಾವೆಲ್ಲ ಕಾತರರಾಗಿದ್ದೀರಿ. ಆದಾಗ್ಯೂ ಕೂಡ ಇಲ್ಲಿ ಒಂದು ಏನಿದೆ ಅಂತಂದ್ರೆ, ಇದು ಸಾಮಾನ್ಯವಾಗಿರತಕ್ಕಂಥ ವೇದಿಕೆ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಬರೀ ಸಂಸ್ಕೃತಿ ಅಷ್ಟೇ ಅಲ್ಲ, ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಇದೆ, ಜೊತೆಗೆ ಭಕ್ತಿ ಭಾವಗಳಿವೆ, ಆಧ್ಯಾತ್ಮ ಇದೆ. ಇಲ್ಲಿ ಎಲ್ಲವನ್ನೂ ಒಳಗೂಡಿಕೊಂಡು ನಮ್ಮ ಮಕ್ಕಳು ಭವಿಷ್ಯದೊಳಗ ಉತ್ತಮವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ಬೇಕು, ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ಕಟ್ಟಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನೊಳಗ ಈ ಒಂದು ಸಂಸ್ಥೆ ತನ್ನ ಕಾರ್ಯವನ್ನ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಮಾಡ್ತಾ ಇದೆ. ಹಾಗೆ ಈ ಒಂದು ಅಪ್ಪಾಜಿಯವರ ಆಶೀರ್ವಾದದಿಂದ ನಡೀತಕ್ಕಂಥ ಈ ಚಟುವಟಿಕೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಅವು ಮುಂದುವರಿತವೆ. ಜೊತೆಗೆ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು, ನಾನು SSLC ರಿಸಲ್ಟ್ ಕೂಡ ಹೋದ ವರ್ಷ ನೋಡಿದ್ದೀವಿ. 100ಕ್ಕೆ 100ರಷ್ಟು ರಿಸಲ್ಟ್ ಆಗಿರ್ತಕ್ಕಂಥ ಶಾಲೆ, ಉತ್ತಮ ಗುಣಮಟ್ಟದ ಫಲಿತಾಂಶ ತಂದಿರತಕ್ಕಂಥ ಶಾಲೆ. ಇದಕ್ಕೆ ಮುಂಚೆನೂ ನಾನು ಒಮ್ಮೆ ಈ ಶಾಲೆಗೆ ಬಂದಾಗ ಹೇಳಿದ್ರು, ಇಲ್ಲಿರ್ತಕ್ಕಂಥ ಎಲ್ಲ SSLC ಮಕ್ಕಳು ಕೂಡ 100% ಪಾಸ್ ಆಗ್ತಾರೆ ಸರ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ರಿಸಲ್ಟ್ ಅನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿನ ಗುರುಗಳು ನನಗೆ ಹೇಳಿದ್ರು. ಇನ್ನೊಮ್ಮೆ ಈ ಶಾಲೆಗೆ ನಾನು ಬಂದಿದ್ದೆ. ಅಂತ ಒಂದು ಉತ್ತಮವಾಗಿರ್ತಕ್ಕಂಥ, ಸುಸಂಸ್ಕೃತವಾಗಿರ್ತಕ್ಕಂಥ, ಸಂಸ್ಕಾರಯುತವಾಗಿರ್ತಕ್ಕಂತಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಈ ಕ್ಷೇತ್ರದ ಎಲ್ಲ ಮಕ್ಕಳಿಗೆ ಕೊಟ್ಟು ಒಂದು ಅವರಿಗೆ ಬದುಕಿಗೆ ಒಂದು ಆಶಾಜ್ಯೋತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಈ ಸಂಸ್ಥೆ ಅಪ್ಪಾಜಿಯವರ ಆಶೀರ್ವಾದ ಇದೆ, ಅದು ಬೆಳೆದೇ ಬೆಳೀತದೆ. ನಾವೇನೋ ಆಶಯ ಪಡಬೇಕಾಗಿಲ್ಲ. ಇದು ನಾವೆಲ್ಲರೂ ಅವರ ಮುಂದೆ ಬಹಳ ಸಣ್ಣವರು. ಹಾಗಾಗಿ ಈ ಒಂದು ಸಂಸ್ಥೆ ಉತ್ತರವಾಗಿ ಅಪ್ಪಾಜಿಯವರ ಆಶೀರ್ವಾದದಿಂದ ಬೆಳೀತದೆ. ಅದರ ಜೊತೆಗೆ ಇಲ್ಲಿನ ಮಕ್ಕಳು ಕೂಡ ಉತ್ತಮವಾಗಿರತಕ್ಕಂಥ ಸಾಧನೆಯನ್ನ ಮಾಡುವುದರೊಂದಿಗೆ ಅಪ್ಪಾಜಿಯವರ ಹೆಸರು ತರತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ನನ್ನನ್ನು ಇಲ್ಲಿ ಕರೆಸಿ ವೇದಿಕೆ ಮೇಲೆ ತಮ್ಮೊಡನೆ ಇಲ್ಲಿ ಕುಳಿತು ಸನ್ಮಾನಿಸಿದ್ದೀರಿ. ಜೊತೆಗೆ ತಮ್ಮೊಡನೆ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.